ರಮ್ಯಾ ಪರ ನಿಂತ ಶಿವಣ್ಣಗೆ ಯುವ ಪತ್ನಿ ಶ್ರೀದೇವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕಲಹ ಸದ್ಯ ಬೀದಿಗೆ ಬಂದಿದೆ. ನಿಮ್ಮ ಕುಟುಂಬದಲ್ಲೇ ಇದೆಲ್ಲ ಆದಾಗ ನೀವೇ ನಿದ್ದೆ ಮಾಡ್ತಿದ್ರಾ ಅನ್ನೋದಾಗಿ ಇಲ್ಲಿ ಶ್ರೀದೇವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಸುಮ್ಮನೆ ಇದ್ರಲ್ವಾ? ಅಣ್ಣವರ ಕುಟುಂಬಸ್ಥರಿಗೆ ಯುವ ಪತ್ನಿ ಶ್ರೀದೇವಿ ಈ ರೀತಿಯಾಗಿ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ. ಶಿವಣ್ಣ ಹಾಗೂ ವಿನಯ್ಗೆ ಯುವ ಪತ್ನಿ ಶ್ರೀದೇವಿ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವಹೇಳನಕಾರಿ ಸಂದೇಶಗಳನ್ನ ಕಳುಹಿಸಿದ ಡಿವಾಸ್ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಸಿಡಿದಿದ್ರು. ಇನ್ನು 43 ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಪೊಲೀಸ್ ಆಯುಕ್ತರಿಗೆ ದೂರು ಕೂಡ ನೀಡಿದ್ರು. ಹಾಗಾಗಿ ರಮ್ಯಾ ಪರವಾಗಿ ದೊಡ್ಡಮನೆಯಿಂದ ವಿನಯ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಕಿರುಕುಳ ಹಾಗೂ ನಿಂದನೆಯನ್ನ ಬಹಿರಂಗವಾಗಿ ಖಂಡಿಸಿದ್ರು. ಇದನ್ನೆಲ್ಲ ಗಮನಿಸಿದ ಶ್ರೀದೇವಿ ಭೈರಪ್ಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡಮನೆಯ ವಿರುದ್ಧವಾಗಿ ವ್ಯಂಗ್ಯವಾಡಿದ್ದಾರೆ. ತಮ್ಮ ಮನೆಯಲ್ಲೇ ಇದೆಲ್ಲ ನಡೆಯುವಾಗ ನೀವೇ ನಿದ್ದೆ ಮಾಡ್ತಾ ಇದ್ರಾ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ. 7 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದಂತಹ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ 2019ರಲ್ಲಿ ಕುಟುಂಬಸ್ಥರ ಸಮ್ಮತಿಯನ್ನ ಪಡೆದು ಬಹಳ ಅದ್ದೂರಿಯಾಗಿಯೇ ವಿವಾಹವಾಗ್ತಾರೆ. ಆದರೆ 2024ರಲ್ಲಿ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಶ್ರೀದೇವಿ ಭೈರಪ್ಪ ವಿರುದ್ಧ ಯುವರಾಜ್ ಕುಮಾರ್ ಕೆಲವು ಆರೋಪಗಳನ್ನ ಮಾಡಿರ್ತಾರೆ. ಶ್ರೀದೇವಿ ಭೈರಪ್ಪ ಸಹ ಯುವರಾಜ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನ ಹೊರಿಸಿದ್ರು. ಈ ಪ್ರಕರಣ ಸದ್ಯ ಕೋರ್ಟ್ನಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲೇ ಇದು ಮೊದಲ ವಿಚ್ಛೇದನ ಪ್ರಕರಣವಾಗಿದ್ದು, ಅಂದು ಯುವರಾಜ್ ಕುಮಾರ್ ಶ್ರೀದೇವಿ ಭೈರಪ್ಪ ಬಗ್ಗೆ ಯಾರೂ ಕೂಡ ಮಾತನಾಡಿರಲಿಲ್ಲ. ಇದೀಗ ಶ್ರೀದೇವಿ ಭೈರಪ್ಪ ದೊಡ್ಡಮನೆ ಕುಟುಂಬದ ಬಗ್ಗೆ ಬಹಿರಂಗವಾಗಿಯೇ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.